ಪೊಲೀಸ್ ಪೇದೆ ಬೈಕನ್ನೇ ಕದ್ದೊಯ್ದು ಖತರ್ನಾಕ್ ಕಳ್ಳರು ಆಟ ಆಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ. ಮನೆ ಮುಂದೆ ನಿಲ್ಲಿಸಿದ್ದ ಪೇದೆ ಬೈಕ್ ಸೇರಿ 3 ಬೈಕ್ಗಳನ್ನು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪೊಲೀಸರನ್ನ ಕೂಡ ಬಿಟ್ಟಿಲ್ಲ ಕಳ್ಳರು. ಇಲ್ಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಖದೀಮರ ಕರ ಮತ್ತು 5 ಮನೆ 2 ಅಂಗಡಿಗಳಿಗೆ ಕನ್ನ ಹಾಕಿದ್ದಾರೆ. 25,000 ದೋಚಿ ಪರಾರಿಯಾಗಿದ್ದಾರೆ. ನೆಲಮಂಗಲ ಪಟ್ಟಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳಿಗೆ ಕನ್ನ ಹಾಕಿರುವಂತಹ ಘಟನೆ. ಅದರಲ್ಲಿ ಒಬ್ಬ ಪೇದೆ ಪೊಲೀಸ್ ಅಪ್ಪನ ಬೈಕ್ ಕೂಡ ಕಳ್ತನ ಆಗಿದೆ. ಸಾಮಾನ್ಯವಾಗಿ ಕಳ್ತನ ಆದರೆ ಪೊಲೀಸರ ಹತ್ರ ಹೋಗಿ ಹುಡುಕೊಡಿ ಅಂತಾರೆ. ಇಲ್ಲಿ ಪೊಲೀಸರ ಬೈಕನ್ನೇ ಕರ್ಕೊಂಡು ಹೋಗಿದ್ದಾರೆ ಕಳ್ಳರು. ಪಾಪ ಅವರು ಇನ್ಯಾರ ಹತ್ರ ಹೋಗಿ ಕೇಳ್ತಾರೋ ಗೊತ್ತಿಲ್ಲ. ಈಗ ನೆಲಮಂಗಲ ಪಟ್ಟಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ನೀಟಾಗಿ ತಳ್ಕೊಂಡು ಹೋಗ್ತಾ ಇದ್ದಾರೆ ಖದೀಮರು. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಯಾವ ರೀತಿ ಅಂಥೇಳಿ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳನ್ನು ಇವರು ಎಗರಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕ್ಯಾಮ್ರಾ ಕಣ್ಣಲ್ಲಿ ರೆಕಾರ್ಡ್ ಆಗಿದೆ. ಒಂದಾದ್ಮೇಲೆ ಒಂದು 3 ಜನ ಆರಾಮಾಗಿ ಸಾವಕಾಶವಾಗಿ ತಳ್ಕೊಂಡು ಹೋಗ್ತಾ ಇದ್ದಾರೆ ಬೈಕನ್ನು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಖದೀಮರು ಬೈಕ್ ಕಳ್ತನ ಮಾಡಿದ್ದಾರೆ. ಅದರಲ್ಲಿ ಪೊಲೀಸ್ ಅಪ್ಪನ ಬೈಕ್ ಕೂಡ ಇರೋದು ಬಹಳ ಆಶ್ಚರ್ಯ. ಹೌದು ಅಮರ್ ಪ್ರಸಾದ್, ಏನು ರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಟೌನ್ ನ ಮಾರುತಿ ಬಡಾವಣೆಯಲ್ಲಿ 4 ಜನ ಕಳ್ಳರು ಟೀಮ್ ಹೆಗಲಿಗೆ ಬ್ಯಾಗ್ ಗಳನ್ನ ಹಾಕೊಂಡು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಎಂಟ್ರಿ ಕೊಟ್ಟಿರುವಂತದ್ದು. ಈ ಕಳ್ಳರ ಟೀಮ್ 5 ಮನೆಗಳ ಬೀಗನ ಹೊಡೆದಿದ್ದಾರೆ. ಆದ್ರೆ ಮನೆಯಲ್ಲಿ ಇದ್ದವ್ರನ್ನ ಕಂಡು ಅಲರ್ಟ್ ಆಗಿ ಇವರು ಆ ಮನೆಗಳನ್ನ ಬಿಟ್ಬಿಟ್ಟು ಆ ಮನೆಗಳ ಪಕ್ಕದಲ್ಲಿದ್ದಂತ ಮನೆಗಳ ಮುಂದೆ ನಿಂತಿದ್ದಂತ 3 ಬೈಕ್ ಗಳನ್ನ ಕದ್ದಿರುವಂತದ್ದು. ಏನು ಒಂದು ಬೈಕು ಪೀಣ್ಯ ಪೊಲೀಸ್ ಠಾಣೆ ಪೇದೆಯಾಗಿರಂತ ಮಧು ಅವರ ಬೈಕ್ ಅನ್ನ ಕದ್ದಿದ್ದಾರೆ. ಮತ್ತು ಏನು ಅದೇ ಬಡಾವಣೆಯ ಪತಂಜಲಿ ಶಾಪ್ನ ಶೆಟ್ರ ಬೀಗನ ಮೀಟಿ ಶಾಪ್ ನಲ್ಲಿದ್ದಂತ ಸುಮಾರು ಒಂದು 25,000 ರಿಂದ 30,000 ದುಡ್ಡಿತ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಏನು ಬಡಾವಣೆಯ ಜನರು ಏನು ಬೀಟ್ ಪೊಲೀಸ್ನವರು ಏನು ಬ್ರಿಷಿಟ್ ಹೊದ್ಕೊಂಡು ಚಳಿಗಾಲದಲ್ಲಿ ಮಲಗಿದ್ರ ಅಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಏನ್ ನೆಲಮಂಗಲ ಟೌನ್ ನಲ್ಲಿ ಹೀಗೆ ಅಂದ್ರೆ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಇನ್ನೇಗೆ ಅಂತ ಪೊಲೀಸರ ಬಗ್ಗೆ ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಸ್ಥಳಕ್ಕೆ ಏನ್ ನೆಲಮಂಗಲ ಟೌನ್ ಪೊಲೀಸರು ಬಂದು ಆ ಕಳ್ಳರ ಕೃತ್ಯವನ್ನ ಸಿಸಿ ಕ್ಯಾಮ್ರಾದ DVR ನ ಪಡೆದು ಹುಡುಕಾಟದಲ್ಲಿ ತೊಡಗಿದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಮೂರ್ತಿ.